ಇನ್ನು ರಾಜ್ಯದಲ್ಲಿ ಇತಿಹಾಸ ಪ್ರಿಯರೆಲ್ಲ ಸಂತಸ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಬಿಕಾಸ್ ಒಂದು ಕಡೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ರೆ ಸಿರುಗುಪ್ಪದಲ್ಲಿ ಸದ್ಯ ಅಸ್ಥಿ ಪಂಜರ ಪತ್ತೆಯಾಗಿದೆ. ಉತ್ಖನನದ ಸಂದರ್ಭ ಆದಿ ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿದ್ದು ಸುಮಾರು 5.5 ಅಡಿ ಎತ್ತರ ಇದೆ ಇದು ಅಂತ ಹೇಳಲಾಗ್ತಾ ಇದೆ. 5,000 ವರ್ಷಗಳ ಇತಿಹಾಸವನ್ನ ಕೆದಕೋದಕ್ಕೆ ಇದೀಗ ತಜ್ಞರು ಹೊರಟಿದ್ದಾರೆ. ಮಾನವನ ದೇಹದ ಮೇಲೆ ಕಲ್ಲುಗಳನ್ನಿಟ್ಟು ಶವ ಸಂಸ್ಕಾರ ಮಾಡಿರೋದು ಕೂಡ ಇಲ್ಲಿ ಕಂಡು ಬಂದಿದ್ದು, ಆ ಶವದ ಪಕ್ಕದಲ್ಲೇ ವಿವಿಧ ಆಕಾರದ ಚೂಪಾದ ಕಲ್ಲಿನ ಆಯುಧಗಳು ಕೂಡ ಪತ್ತೆಯಾಗಿದೆ. ಮಡಿಕೆಗಳ ತುಂಡು ಪತ್ತೆಯಾಗಿದೆ. ಇದು ಶಿಲಾಯುಗ ತಯಾರಿಕೆಯ ಕಾರ್ಖಾನೆ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. ಶಿಲಾಯುಧ ತಯಾರಿಕೆಯ ಕಾರ್ಖಾನೆ ಅಂತ ಅಂದಾಜು ಮಾಡಲಾಗ್ತಾ ಇದ್ದು, ಇಲ್ಲಿ ಒಬ್ಬ ವ್ಯಕ್ತಿಯ ಅಸ್ಥಿ ಪಂಜರ ಪತ್ತೆಯಾಗಿದೆ. 5.5 ಅಡಿ ಎತ್ತರದ ಅಸ್ಥಿ ಪಂಜರ ಇದು. 5,000 ವರ್ಷಗಳ ಇತಿಹಾಸ ಕೆದಕೋದಕ್ಕೆ ಇದೀಗ ತಜ್ಞರು ಹೊರಟಿರೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಲಕ್ಕುಂಡಿಯಲ್ಲಿ ನಿಧಿ ಕಾಣಿಸ್ಕೊಳ್ತು, ಈಗ ಸಿರುಗುಪ್ಪದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ. ಯಾಕೆ ಇದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ 5,000 ವರ್ಷಗಳದ್ದು ಅಂತ ಹೇಳಿ ಈಗ ಹೇಳಲಾಗ್ತಾ ಇದೆ. ಇದನ್ನ ಪರಿಶೀಲನೆಗೆ ಒಳಪಡಿಸಿದಂತಹ ಸಂದರ್ಭ ಇದರ ಕಾಲಮಾನವನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 5,000 ವರ್ಷ ಹಳೇದು ಅಂತ ಹೇಳಲಾಗ್ತಾ ಇದೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ವರ್ಷಗಳ ಹಿಂದೆ ಇಲ್ಲಿ ಮಾನವರು ಜೀವಿಸಿದ್ರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್, ಒಂದು ಇನ್ಸ್ಟೆನ್ಸ್ ಆಗುತ್ತೆ. ಆ್ಯಂಡ್ ಅದರ ಜೊತೆಗೆ ಆವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು ಆ್ಯಂಡ್ ಈ ಜಾಗದಲ್ಲಿ ಏನೆಲ್ಲ ಕಾರ್ಯ ಚಟುವಟಿಕೆಗಳು ನಡೀತಾ ಇತ್ತು, ಈ ಎಲ್ಲ ವಿಚಾರಗಳು ಕೂಡ ಹಿಸ್ಟಾರಿಕಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಭಾಳ ಕುತೂಹಲಕ್ಕೆ ಕಾರಣ. ಹಾಗಾಗಿ ಈಗ ರಿಸರ್ಚಿಗೆ ಮುಂದಾಗ್ತಾ ಇದ್ದಾರೆ. Know about the agriculture from about 5,000 years back. Around 3,000 BC, 2,500 BC, they began with the goat, with the goats, pastoralism, then the local millets, right, those things. They started growing. They started growing those things. Then afterwards, from north, these things like the wheat, barley, they start to come. Then afterwards, then the African crops start to come. So this place is always getting they started with the local crops, then the new things from the outside started to come. So this has always been connected to the outside world in many ways. Lots of trade, interaction is there. And the fact that we are not seeing so many artifacts, it's not saying this is a poor history. ನಮಗೆ 3,000ರಿಂದ 5 ವರ್ಷ ಓಲ್ಡ್ ಇದಿರ್ಬೋದು ಅಂತ ಅನ್ಕೊಂಡಿದ್ವಿ. ಇದು ನಮ್ಗೆ ನೂತನ ಶಿಲೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ಇದು ನಿಖರವಾದ ನಮ್ಗೆ ಡೇಟಿಂಗ್ ಸಿಗ್ತದೆ ಸರ್, ಸಿಗ್ತದೆ. ಇವತ್ತು ಅದೇ ಎಕ್ಸ್ಕವೇಷನ್ ಆಗ್ತಿತ್ತಲ್ಲ, ಈ ಸ್ಥಳ ಪರಿಶೀಲನೆ ಮಾಡೋಂತ ನಾವು ನಮ್ಮ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಸೋಮಶೇಖರ್ ಸರ್ ಜೊತೆ ಬಂದ್ವಿ. ನಮ್ಗೆ ಇದು ಕೇಂದ್ರ ಪುರಾತತ್ವ ಇಲಾಖೆದ ಅನುಮತಿ ದೊರೆತಿದೆ ಸರ್, ಇದಕ್ಕೆ ಅನುಮತಿ ದೊರೆತಿದೆ. ಕೋ ಡೈರೆಕ್ಟ್ ನಮ್ಮ ನಮಿತಾ ಸುಗಂಧಿ ಮೇಡಮ್ ಇದೆ ನೋಡಿ. ಅಮೆರಿಕಾದ ಹಾರ್ಟ್ವಿಕ್ ವಿವಿಯ ಪ್ರಾಧ್ಯಾಪಕಿ ಸುಗಂಧಿ ಮಾತನಾಡುವಂಥ ಸಂದರ್ಭ ಹೇಳ್ತಾ ಇದ್ರು, ಬಹಳ ಶ್ರೀಮಂತವಾದಂತಹ ಇತಿಹಾಸವನ್ನು ಹೊಂದಿರುವ ಸ್ಥಳ, ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದೀವಿ. ಅನೇಕ ಕೌತುಕವಾದಂತಹ ವಸ್ತುಗಳು ಇಲ್ಲಿ ಪತ್ತೆ ಆಗ್ತಿದೆ ಅಂತ ಹೇಳಿ ಸಂತಸ ವ್ಯಕ್ತಪಡಿಸಿದ್ರು. ಆ್ಯಂಡ್ ಇದೇ ರೀತಿಯಾಗಿ ಸಂಶೋಧನೆಯನ್ನು ಮುಂದುವರಿಸಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಬಹಳ ದೊಡ್ಡ ಅಂದರೆ ಶ್ರೀಮಂತ ಇತಿಹಾಸ ಇಲ್ಲಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಆ್ಯಂಡ್ ಸದ್ಯ 5,000 ವರ್ಷಗಳ ಇತಿಹಾಸವನ್ನು ಕೆದಕೋದಕ್ಕೆ ತಜ್ಞರು ಹೊರಟಿರೋದು. ಅಲ್ಲಿ ಮಾನವನ ದೇಹದ ಅಸ್ಥಿ ಪಂಜರ ಪತ್ತೆಯಾಗಿದೆ. ಆ್ಯಂಡ್ ಅದರ ಪಕ್ಕದಲ್ಲಿ ಅನೇಕ ವಸ್ತುಗಳು, ಆಯುಧ ರೂಪದ ವಸ್ತುಗಳು ಕೂಡ ಪತ್ತೆಯಾಗಿದೆ. ಸೊ ಹಾಗಾಗಿ ಇದು ಶಿಲಾಯುಧ ತಯಾರಿಕೆಯ ಕಾರ್ಖಾನೆ ಇಲ್ಲಾಗಿತ್ತಾ ಅಂತ ಹೇಳಿ ಕೂಡ ಅಂದಾಜು ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಲ್ಲಿ ಸಂಶೋಧನೆಯನ್ನು ಮುಂದುವರಿಸಲಾಗ್ತಾ ಇದೆ.